ಕನ್ನಡದ ಬಗ್ಗೆ ಒಬ್ಬ ಪ್ರಶ್ನೆ ಕೇಳಿದ, ಕನ್ನಡಿಗರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕೇಳಿದಾಗ ಇನ್ನೂ ಇಂಟ್ರೆಸ್ಟಿಂಗ್ ಅದ. ಅವ್ರೇನು ಹೇಳಿದ್ರು ಗೊತ್ತಾ? ಕಣದಾಗ ಕನ್ನಡ ಅದಪ್ಪ ಅಂದ್ರೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಪ್ರಶ್ನೆ ಅವ್ರು ಇಲ್ಲ ಅಂದ್ರೆ, ಕೂದ್ಲ ಕ, ಕಣ್ಣು ಕ, ಕಪಾಳ ಕ, ಕಿವಿ ಕ, ಕತ್ತು ಕ, ಹೌದನ್ರಿ, ಕಟಿ ಕ, ಕೈ ಕ, ಕಾಲು ಕ, ಅದು ಹಿಡಿತವ್ರಿಗೆ. ಆಮೇಲೆ ಹೇಳಿದ್ರು ಕೈಯಾಗಿ ಹಿಡಿದಿದ್ದು ಕೈಗೋಲು ಅಂದ್ಕೊಳ್ಳಿ. ನಾನು ಕಾಲಾಗ ಚಪ್ಪಲಿ ಹಾಕೊಂಡ್ರಲ್ರಿ, ಚಪ್ಪಲಿ ಅಲ್ಲ ಅವು ಕಾಲ್ ಮರಿ ಕ. ಒಬ್ರು ಹೇಳಿದ್ರು ಮತ್ತೆ ನೀವು ಶರ್ಟ್ ಹಾಕೊಂಡ್ರಿಲ್ರಿ, ಇದು ಅಂಗಿ ಅಲ್ಲ ಅದು ಕುರ್ತಾ ಕ. ಮತ್ ದೋತ್ರ ಹುಟ್ಟಿರಲ್ರಿ ನೀವು, ದೋತ್ರ ದೋ ಅಲ್ಲ ಅದು ಕಚ್ಚೆ ಪಂಜಿ ಕ. ಈಗ ಫ್ಯಾಂಟಾಸ್ಟಿಕ್ ಈಸ್ ಎಲ್ಲಾನು ಕದಾಗ ಹೊಡೆದ್ರೆ ಹೊಡೆದ ಮೇಲೆ ಹೇಳಿದ್ರು ನಮ್ಮ ಕನ್ನಡಿಗರು ಏನು ಮಾಡಿದ್ರು ಸಾಮಾನ್ಯ ಕೆಲಸ ಮಾಡಿಲ್ಲ. 52 ಅಡಿ ಎತ್ತರದ ಗೋಲು ಗುಮ್ಮಟ, ಇವು ಯಾರೋ ನಿಮ್ಮ ಬಾಹುಬಲಿ ಶ್ರವಣ ಬೆಳಗೊಳದಾಗ ನೋಡಿದ್ರೆ ಕನ್ನಡಿಗರು ಅದ್ಭುತವಾದಂಥ ಕೃತಿಯನ್ನು ಕೊಟ್ಟಾರ ಅಲ್ವಾ. ಹಳೆಬೀಡು ಬೇಲೂರಿಗೆ ಹೋಗ್ರಿ, ಅಲ್ಲಿ ಶಿಲ್ಪವನ್ನು ಒಂದು ಮೇಣದಂಗೆ ವರ್ಕ್ ಮಾಡ್ಯಾರ. ಬಾದಾಮಿಗೆ ಹೋಗ್ರಿ, ಬಿಜಾಪುರಕ್ಕೆ ಹೋಗ್ರಿ, ಒಂದೊಂದು ವಿತ್ ಎಕ್ಸ್ಪ್ಲನೇಷನ್ಸ್ ಆ್ಯಂಡ್ ಹಿಸ್ಟ್ರಿ ಎಲ್ಲ ಹೇಳ್ತಾ ನಮ್ಮ ಕನ್ನಡಿಗರು ಏನು ಮಾಡಿದ್ರು ಸಾಮಾನ್ಯ ಎಲ್ಲ ದೊಡ್ಡ ಪ್ರಮಾಣದಾಗ ಮಾಡ್ತಾರ. ಎಲ್ಲರ ಬಗ್ಗೆ ಹೇಳಿದ್ರ, ಹೇಳ್ತಾ ಎಲ್ಲರೂ ಹಿಂಗೆ ಕ್ಲಾಸ್ ಹೊಡೆದ ವಾವ್ ಅಂತ. ಆದ್ರೆ ನಮ್ಮ ಕನ್ನಡಿಗರೀಗ ಇನ್ನೂ ಒಂದು ದೊಡ್ಡ ಕೆಲಸ ಮಾಡ್ತಾರ, ಮಲ್ಕೊಂಡಾರ, ಅದು ದೊಡ್ಡ ಪ್ರಮಾಣದಾಗ ನಡೆದದ. ಅವ್ರು ಸ್ವಲ್ಪ ಎಬ್ಬಸ್ರಿ ಏನಾರ ಆಗ್ತದ. 1971 ಇದು ಮಾತಾಡಿದ್ರು ಉಡುಪಿಯಲ್ಲಿ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅವ್ರಿಗೆ ಜಾಗೃತ ಎಷ್ಟಿತ್ತು. ಜಗದೇಳಿಗೆ ಯಾಗುವುದಿದೆ ಕರ್ನಾಟಕದಿಂದ.